ರಾಜ್ಯದಲ್ಲಿ ಬೇಸಿಗೆ ಆರಂಭ ಆಗಿರುವಂತದ್ದು, ಸಾಕಷ್ಟು ತಾಪಮಾನ ಇರುವಂತದ್ದು, ಬಿಸಿ ಗಾಳಿ ಬೀಸ್ತಾ ಇದೆಯಾ ಅನ್ನುವಂತ ರೀತಿಯಲ್ಲಿ ಕೂಡ ಸಾಕಷ್ಟು ತಾಪಮಾನ ಅಷ್ಟರ ಮಟ್ಟಿಗೆ ಇರುವಂತದ್ದು. ಈ ಸಂಬಂಧಪಟ್ಟಂತೆ ತಾಪಮಾನ ಹೇಗಿದೆ ಮತ್ತು ಅಲ್ಲಲ್ಲಿ ಕೂಡ ಮಳೆ ಆಗಿರುವಂತದ್ದು, ಬಿಸಿಲಿನ ತಾಪಮಾನ ಇನ್ನೂ ಕೂಡ ಇರುತ್ತಾ, ಎಷ್ಟು ದಿನ ಇರುತ್ತೆ, ಈ ಸಂಬಂಧಪಟ್ಟಂತ ಮುಂಜಾಗ್ರತಾ ಕ್ರಮಗಳನ್ನ ಹೇಗೆ ಕೈಗೊಳ್ಬೇಕು, ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಹವಾಮಾನ ತಜ್ಞರಾದಂತ CS ಪಾಟೀಲ್ ಅವರಿದ್ದಾರೆ, ಹವಾಮಾನ ಇಲಾಖೆಯ ನಿರ್ದೇಶಕರು ಕೂಡ ಆಗಿರುವಂತದ್ದು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಸರ್, ಈಗ ಬಿಸಿ ಇರುವಂತದ್ದು ಇತ್ತೀಚೆಗೆ ಕಳೆದ 2-3 ದಿನಗಳಿಂದ ಬಿಸಿ ಜಾಸ್ತಿ ಇರುವಂತದ್ದು. ಏನ್ ಸರ್, ಇದನ್ನ ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ, ಅಥವಾ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ರೀತಿ ಬಿಸಿ ಜಾಸ್ತಿ ಆಗಿದೆಯಾ, ಯಾವ ರೀತಿ ಇದೆ ಅನ್ಸುತ್ತೆ ಸರ್? ಈಗ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈಗ ಸಾಮಾನ್ಯ ಉಷ್ಣಾಂಶ ಇದೆಯಾ, ಆದ್ರೆ ಮುಂದಿನ ಒಂದು 3-4 ದಿವಸ ನಂತರ ಉಷ್ಣತೆ ರಾಜ್ಯಾದ್ಯಂತ ಏರಿಕೆ ಆಗುವ ಸಾಧ್ಯತೆ ಐತಿ. ಬೆಂಗಳೂರಿನಲ್ಲಿ ಈಗ ಸುಮಾರು ಗರಿಷ್ಠ ಉಷ್ಣಾಂಶ 35 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ ರಾತ್ರಿ ವೇಳೆಯಲ್ಲಿ ಒಂದು 23-24 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಬೆಂಗಳೂರಿನಲ್ಲಿ ರಾತ್ರಿ ವೇಳೆಯಲ್ಲಿ ಕನಿಷ್ಠ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ನಮ್ಗೆ ರಾತ್ರಿ ವೇಳೆಯಲ್ಲಿ ಜಾಸ್ತಿ ನಮಗೆ ಸೆಕೆ ಅನಿಸುತ್ತಾ. ಹಗಲಿ ವೇಳೆಯಲ್ಲಿ ಈಗ 35 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುಂದಿನ ದಿನಗಳಲ್ಲಿ 36-37 ಡಿಗ್ರಿ ಸೆಲ್ಸಿಯಸ್ ಹೋಗುವ ಸಾಧ್ಯತೆ ಐತಿ ಮುಂದಿನ ಒಂದು 4-5 ದಿವಸಗಳಲ್ಲಿ. ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಹಗಲಿ ವೇಳೆಯಲ್ಲಿ 35-37 ಡಿಗ್ರಿ ಸೆಲ್ಸಿಯಸ್ ಹೋಗುವ ಸಾಧ್ಯತೆಗಳದಾವು. ಮತ್ತು ರಾತ್ರಿ ವೇಳೆಯಲ್ಲಿ ಕೂಡ ಕರಾವಳಿ ಜಿಲ್ಲೆಗಳಲ್ಲಿ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ರಾತ್ರಿ ವೇಳೆಯಲ್ಲಿ ಸೆಕೆ ಜಾಸ್ತಿ ಐತಿ. ಅಲ್ಲಿನೂ ರಾತ್ರಿ ವೇಳೆಯಲ್ಲಿ 24-25 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮತ್ತು ಕಲಬುರಗಿಯಲ್ಲಿ ಇವತ್ತು ಗರಿಷ್ಠ ಉಷ್ಣಾಂಶ 40 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ರಾತ್ರಿ ವೇಳೆಯಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 26-27 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಕಲಬುರಗಿಯಲ್ಲಿ ಕೂಡ ಮುಂದಿನ ಒಂದು ವಾರದವರೆಗೆ 40-42 ಡಿಗ್ರಿ ಸೆಲ್ಸಿಯಸ್ ಹೋಗುವ ಸಾಧ್ಯತೆ ಐತಿ. ಬೀದರು, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ಚಿತ್ರದುರ್ಗ, ದಾವಣಗೆರೆ ಈ ಜಿಲ್ಲೆಗಳಲ್ಲಿ ಹಗಲಿ ವೇಳೆಯಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 38-40 ಡಿಗ್ರಿ ಸೆಲ್ಸಿಯಸ್ ಹೋಗುವ ಸಾಧ್ಯತೆಗಳದಾವು. ಮತ್ತು ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ ಈ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 36-38 ಡಿಗ್ರಿ ಸೆಲ್ಸಿಯಸ್ ಹೋಗುವ ಸಾಧ್ಯತೆಗಳದಾವು. ಉಳಿದ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 35-37 ಡಿಗ್ರಿ ಸೆಲ್ಸಿಯಸ್ ಹೋಗುವ ಸಾಧ್ಯತೆಗಳದಾವು. ಸರ್, ಈಗ 40-42 ಡಿಗ್ರಿ ಸೆಲ್ಸಿಯಸ್ ಹೋಗುವಂತ ಸಾಧ್ಯತೆ ಕೆಲವೆಡೆ ಇರುವಂತ ಕಲಬುರಗಿ ಸೇರಿದಂತ ಆ ಭಾಗದಲ್ಲಿ, ಬೀದರ್ ಭಾಗದಲ್ಲಿ ಇದು ಈ ಹಿಂದೆ ಆ ರೀತಿ ಜಾಸ್ತಿ ಆಗಿದ್ದು ಉದಾಹರಣೆ ಇದೆಯಾ ಸರ್, ಅಥವಾ ಹೆಚ್ಚಾಗಿರುವಂತ ಉದಾಹರಣೆ ಇದೆಯಾ? 47 ಡಿಗ್ರಿ ಸೆಂಟಿಗ್ರೇಡ್ ತನೂ ದಾಖಲಾದ ಉದಾಹರಣೆಗಳದಾವ ಕಲಬುರಗಿಯಲ್ಲಿ. ಈ ವರ್ಷನೂ ಸ್ವಲ್ಪ ಜಾಸ್ತಿ ಆಗ್ಬಹುದು. 44-45 ಡಿಗ್ರಿ ಸೆಲ್ಸಿಯಸ್ ತನೂ ಹೋಗುವ ಸಾಧ್ಯತೆಗಳದಾವ ಮುಂದಿನ ಒಂದು ವಾರದವರೆಗೆ ಕಲಬುರಗಿಯಲ್ಲಿ. ಈ ಒಂದು ಮುಂದಿನ ಒಂದು ವಾರದವರೆಗೆ ಉಷ್ಣಾಂಶ ಏರಿಕೆ ಆಗುವ ಸಾಧ್ಯತೆಗಳು ಅದಾವ. ಓಕೆ ಸರ್, ಈ ರೀತಿ ಬಿಸಿ ಹೆಚ್ಚಾಗೋದು ಸಾಮಾನ್ಯವಾಗಿ, ಯಾಕಂದ್ರೆ ಈಗ ನಿಮ್ಗೆ ಬೇಸಿಗೆ ಕಾಲದಲ್ಲಿ ಈ ಸಮಯದಲ್ಲಿ ಬಿಸಿ ಹೆಚ್ಚಾಗುವಂಥದ್ದು, ಈ ರೀತಿ ಹೆಚ್ಚು ಬಿಸಿ ಆಗೋದಕ್ಕೆ ಕಾರಣ ಏನ್ ಸರ್? ಮೊದಲನೇದಾಗಿ ಜಾಗತಿಕ ಮಟ್ಟದಲ್ಲಿ ಉಷ್ಣಾಂಶ ಏರಿಕೆ ಆಗಿರುವುದು ಒಂದು ಮುಖ್ಯ ಕಾರಣ. ಅಂದ್ರ ನಿಮ್ಗೆ ಗೊತ್ತಿರೋ ಹಂಗ ಇವು ಹಸಿರು ಮನೆ ಅನಿಲಗಳು ಅಂತ ಕರಿತೀವಿ ನಾವು. ಕಾರ್ಬನ್ ಡೈಆಕ್ಸೈಡ್, ಮೀಥೇನು, ನೈಟ್ರಸ್ ಆಕ್ಸೈಡ್, ಫ್ಲೋರೋ ಕಾರ್ಬನ್ಸ್ ಇವು ಭೂಮಿಯಿಂದ ಹೊರಸೂಸುವ ಲಾಂಗ್ ವೇವ್ ರೇಡಿಯೇಷನ್ ಹೀರಿಕೊಂಡು ಇವು ಬ್ಲಾಂಕೆಟ್ ತರ ಕೆಲಸ ಮಾಡ್ತಾವು. ಇದರಿಂದ ಉಷ್ಣಾಂಶ ಏರಿಕೆ ಆಗ್ತಾ ಇದೆ. ಕೈಗಾರಿಕೆ ಕ್ರಾಂತಿ ಆದ ನಂತರ ಇವೆಲ್ಲ ಹಸಿರು ಮನೆ ಅಲೆಗಳು ವಾತಾವರಣದಲ್ಲಿ ಜಾಸ್ತಿ ಸೇರಿಕೊಳ್ತಾ ಹೊಂಟವು. ಯಾಕಂದ್ರೆ ನಾವು ಆಯಿಲು, ಪೆಟ್ರೋಲಿಯಂ ಮತ್ತು ಇವು ಫಸೈಲ್ ಫ್ಯೂಯಲ್ಸ್, ಕಲ್ಲಿದ್ದಲು ಇವು ಉಳಿಸೋದ್ರಿಂದ ಇವು ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಜಾಸ್ತಿ ಸೇರಿಕೊಳ್ತೈತಿ. ಇವು ಏನ್ ಮಾಡ್ತಾವ ಅಂದ್ರೆ ಭೂಮಿಯಿಂದ ಹೊರಸೂಸುವ ಲಾಂಗ್ ವೇವ್ ರೇಡಿಯೇಷನ್ ಹೀರಿಕೊಂಡು ಇವು ಬ್ಲಾಂಕೆಟ್ ತರ ಕೆಲಸ ಮಾಡಿ ಇವು ಭೂಮಿಯನ್ನು ಬೆಚ್ಚಗೆ ಮಾಡ್ತಾವೆ. ಒಂದದ್ದು. ಎರಡನೇದಾಗಿ ಸೆಂಟ್ರಲ್ ಇಂಡಿಯಾದಲ್ಲಿ ಒಂದು ಸ್ಟ್ರಾಂಗ್ ಆಂಟಿ ಸರ್ಕ್ಯುಲೇಷನ್ ಡೆವಲಪ್ ಆಗ್ಬೋದು. ಈ ಸ್ಟ್ರಾಂಗ್ ಆಂಟಿ ಸರ್ಕ್ಯುಲೇಷನ್ ಏನ್ ಮಾಡ್ತಂದ್ರ ಇದು ಮೋಡಗಳನ್ನು ಬೆಳಿಲಿಕ್ಕೆ ಆಸ್ಪದ ಕೊಡೋದಿಲ್ಲ. ಹಿಂಗಾಗಿ
ಆ, ಇದು ಒಂದು ಮುಖ್ಯ ಕಾರಣ. ಮತ್ತು ಮೂರನೇದಾಗಿ ಕೆಲವೊಂದು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಈಗ ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ ಈ ಒಂದು ಪಟ್ಟಣಗಳಲ್ಲಿ ಇದಕ್ಕೆ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅಂತ ಕೇಳ್ತೀವಿ ನಾವು. ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅಂದ್ರೆ ಗ್ರೀನ್ ಫೀಲ್ಡ್ ಎಲ್ಲ ಇದರ ಬದಲಿ ಕಟ್ಟಡಗಳು, ರೋಡ್ಗಳು ಇವೆಲ್ಲ ಬಂದಿರುವುದರಿಂದ ಏನ್ ಮಾಡ್ತಾವಲ್ಲ, ಇವು ಜಾಸ್ತಿ ಹೀಟ್ ಶಾಖವನ್ನು ಹೀರಿಕೊಂಡು ಉಷ್ಣಾಂಶವನ್ನು ಏರಿಕೆ ಮಾಡುವುದರಿಂದ ನಮಗೆ ಪಟ್ಟಣಗಳಲ್ಲಿ ನಮಗೆ ಜಾಸ್ತಿ ಉಷ್ಣಾಂಶ. ಈ ಬೆಂಗಳೂರಿನಲ್ಲಿ ಕೂಡ ಕಳೆದ 2-3 ವರ್ಷಗಳಲ್ಲಿ 39.2 ಡಿಗ್ರಿ ಸೆಲ್ಸಿಯಸ್ ತನಕ ಉಷ್ಣಾಂಶ ಏರಿಕೆ ಆಗಿತ್ತು. ಮೊದಲ ಗರಿಷ್ಠ ಅಂದ್ರೆ 37 ಡಿಗ್ರಿ ಹೋಗ್ತಿತ್ತು. ಈಗೆಲ್ಲ 39, ಕೆಲವೊಂದು ಕಡೆ 40 ಡಿಗ್ರಿ ಸೆಂಟಿಗ್ರೇಡ್ ತನಕ ಬೆಂಗಳೂರಿನಲ್ಲಿ ಹೋಗಿದೆ. ಇದು ಒಂದು ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅಂತ ಕರಿತೀವಿ ನಾವು, ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಆಗುವಂಥದ್ದು. ಮತ್ತೆ ಲ್ಯಾಂಡ್ಸ್ಕೇಪ್ ಅದು ಒಂದು ಭೌಗೋಳಿಕ ಪ್ರದೇಶದ ಮೇಲೆ ಹೋಗುತ್ತೆ. ಈಗ ಕಲಬುರಗಿ ಅದು ಭೌಗೋಳಿಕ ಪರಿಸ್ಥಿತಿ, ಅದು ಲೊಕೇಶನ್ ಹಂಗಿರೋದ್ರಿಂದ ಅಲ್ಲಿ ಉಷ್ಣಾಂಶ ಏರಿಕೆ ಆಗುತ್ತೆ. ಮತ್ತು ಬೆಂಗಳೂರು ಸ್ವಲ್ಪ ಸಮುದ್ರ ಮಟ್ಟದಿಂದ ಜಾಸ್ತಿ ಇರೋದ್ರಿಂದ ಅಷ್ಟೊಂದು ಉಷ್ಣಾಂಶ ಏರಿಕೆ ಆಗಲಿಲ್ಲ. ಹಿಂಗೆ ಬೇರೆ ಬೇರೆ ಕಾರಣಗಳಿವೆಲ್ಲ. ಓಕೆ ಸರ್, ಈಗ ಬಿಸಿ ಗಾಳಿ ಅನ್ನೋ ಸಂಬಂಧಪಟ್ಟಂತೆ ಕೂಡ ಒಂದು ಚರ್ಚೆ ಆಗ್ತಾ ಇರುವಂತದ್ದು. ಸೊ ಇದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ಬೋದು ಸರ್, ಹೀಟ್ ವೇವ್ ಅಂತ? ಹೀಟ್ ವೇವ್ ಅಂದ್ರ ಈಗ ಯಾವುದೇ ಒಂದು 2-3 ಸ್ಟೇಷನ್ಗಳಲ್ಲಿ ಸ್ಥಳಗಳಲ್ಲಿ 40 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೆಚ್ಚಿಗೆ ಹೋಗಿರುತ್ತೆ ಉಷ್ಣಾಂಶ. ಮತ್ತು 4-5 ಡಿಗ್ರಿ ಸೆಲ್ಸಿಯಸ್ಗಿನ ಕಳೆದ 30 ವರ್ಷದಿಂದ ಸರಾಸರಿ ಉಷ್ಣಾಂಶ ತಗೊಂತೀವಿ. ಅದಕ್ಕೆ ನಾವು ನಾರ್ಮಲ್ಸ್ ಅಂತೀವಿ. ಅದಕ್ಕಿಂತ ಹೆಚ್ಚಿಗೆ ಆಗಿತ್ತಂದ್ರ ಅದಕ್ಕೆ ನಾವು ಹೀಟ್ ವೇವ್ ಕಂಡೀಷನ್ ಅಂತ ಕರಿತೀವಿ ನಾವು. ಈ ಕಲಬುರಗಿಯಲ್ಲಿ 44, 45, 46 ಹಿಂಗೆ ಹೋತಂದ್ರೆ ನಾವು ಅದಕ್ಕೆ ಹೀಟ್ ವೇವ್ ಕಂಡೀಷನ್, ಹಿಂಗೆ ಅದಕ್ಕೆ ನಾವು ವಾರ್ನಿಂಗ್ ಕೊಡ್ತೀವಿ. ಮತ್ತು ಕರಾವಳಿ ಪ್ರದೇಶಗಳಲ್ಲಿ 37ಕ್ಕಿಂತ ಹೆಚ್ಚಿಗೆ ಹೋತಂದ್ರ ಮತ್ತು ಸಾಮಾನ್ಯ ಉಷ್ಣಾಂಶಕ್ಕಿಂತ 4-5 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿಗಿತ್ತಂದ್ರೆ ನಾವು ಹೀಟ್ ವೇವ್ ಅಂತ ಕರಿತೀವಿ. ಮತ್ತು ಹಿಲ್ ಸ್ಟೇಷನ್ ಅಲ್ಲಿ ಅದೊಂದು ಕ್ರಿಟೀರಿಯಾ ಬೇರೆ. ಈ ರೀತಿ ನಾವು ಉಷ್ಣ ಇದು ಹೀಟ್ ವೇವ್ ಬರಲಿಲ್ಲ ಅಂದ್ರೂ ಕೂಡ ಹೀಟ್ ಅಂತೂ ಇದ್ದೇ ಇರ್ತೈತಿ. ನಿಮ್ಗೆ ಹೇಳ್ಬೋದು, ಇಡೀ ಬೇಸಿಗೆಯಲ್ಲಿ ಜಾಸ್ತಿ ಹೀಟ್ ಇದ್ದೇ ಇರ್ತೈತಿ. ಅಂದ್ರೆ ಇದು ಹೀಟ್ ವೇವ್ ಬೇರೆ, ಹೀಟ್ ವೇವ್ ಕಂಡೀಷನ್ ಬೇರೆ ಸರ್? ಎರಡು ಒಂದಲ್ಲ. ಹೀಟ್ ವೇವ್ ಕಂಡೀಷನ್ ಐದು ಅಂದ್ಗಳನ್ನ ನಾವು ಹೀಟ್ ವೇವ್ ಅಂತ ಹೇಳ್ತೀವಿ. ಎರಡು ಒಂದೇ. ಓಕೆ ಓಕೆ. ಈಗ ಬೆಂಗಳೂರಲ್ಲಿ ಆ ರೀತಿ ಹೀಟ್ ವೇವ್ ಪರಿಸ್ಥಿತಿ ಇದೆ ಸರ್? ಬೆಂಗಳೂರಲ್ಲಿ ಏನಿಲ್ರಿ, ಬೆಂಗಳೂರಲ್ಲಿ. ಓಕೆ 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 ಸರ್, ಈಗ ರಾಜ್ಯದಲ್ಲಿ ಹೀಟ್ ವೇವ್ ಕಂಡೀಷನ್ ನಿಮ್ ಕಲಬುರಗಿ, ಬೀದರ್ ಅಂತ ಭಾಗದಲ್ಲಿ ಮಾತ್ರ ಇದೆ ಅಂತ ಹೇಳ್ಬೋದಾ? ಅಂತ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಈ ವರ್ಷ ಬರೋ ಸಾಧ್ಯತೆ. ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗು, ಬಳ್ಳಾರಿ, ವಿಜಯನಗರ, ಚಿತ್ರದುರ್ಗ, ದಾವಣಗೆರೆ ಈ ಜಿಲ್ಲೆಗಳಲ್ಲಿ ಹೀಟ್ ವೇವ್ ಕಂಡೀಷನ್ ಬರೋ ಸಾಧ್ಯತೆಗಳು ಹೆಚ್ಚಿಗಿರ್ತಾವೆ. ಹೇಳಿ ಸರ್. ಅದ ಇವು ಕರ್ನಾಟಕದಲ್ಲಿ ಜಾಸ್ತಿ ಹಾಟ್ ಏರಿಯಾಸ್, ಜಾಸ್ತಿ ಟೆಂಪರೇಚರ್ ಹೋಗ್ತಾವೆ. ಉಳಿದು ಸಾಮಾನ್ಯವಾಗಿರ್ತಾವೆ. ಆದರೆ ಕರಾವಳಿ ಜಿಲ್ಲೆಗಳಲ್ಲಿ ಉಷ್ಣಾಂಶ ಕಡಿಮೆ ಅನಿಸಿದ್ರೂ ಕೂಡ ಅಲ್ಲಿ ವಾತಾವರಣದಲ್ಲಿ ತೇವಾಂಶ ಇರ್ತೈತಲ್ಲ, ಉಷ್ಣಾಂಶ ಮತ್ತು ತೇವಾಂಶ ಎರಡೂ ಸೇರಿಕೊಂಡು ನಮಗೆ ಅನ್ಕಂಫರ್ಟೇಬಲ್ ಅನ್ಸುತ್ತ. ಅದಕ್ಕೆ ಹಾಟ್ ಆ್ಯಂಡ್ ಹ್ಯೂಮಿಡ್ ಅಂತ ಕರಿತೀವಿ ನಾವು. ಅದು ಜಾಸ್ತಿ ನಮಗೆ ಸೆಕೆ ಅನ್ಸುತ್ತೆ. ಕಂಬೈನ್ಡ್ ಎಫೆಕ್ಟ್ ಆಫ್ ಹೀಟ್ ಆ್ಯಂಡ್ ಟೆಂಪರೇಚರ್ ಎರಡೂ ಪರಿಣಾಮದಿಂದ ನಮ್ಗೆ ಜಾಸ್ತಿ ಸೆಕೆ ಅನ್ಸುತ್ತೆ ಕರಾವಳಿ ಪ್ರದೇಶಗಳು. ಅಂದ್ರೆ ಸಮುದ್ರ ಮೇಲ್ಮಟ್ಟದಿಂದ ಇರುವಂತ ಆ ಒಂದು ಪ್ರದೇಶ ಆ ರೀತಿ ಗುರುತಿಸಿ ನಾವು ಹೀಟ್ ವೇವ್ ಅಥವಾ ಹೀಟ್ ಸಂಬಂಧಪಟ್ಟಂತೆ ಆ ರೀತಿ ಪರಿಗಣನೆ ಏನಾದ್ರು ತೆಗೆದುಕೊಳ್ಳುತ್ತಾ ಸರ್? ಹೌದೌದು. ಈಗ ಕೋಸ್ಟಲ್ ಅಲ್ಲಿ 37 ಡಿಗ್ರಿ ಸೆಂಟಿಗ್ರೇಡ್ ಅಂತ ಕರಿತೀವಿ. ಹೀಟ್ ವೇವ್ ಕಂಡೀಷನ್ಗೆ ಮಿನಿಮಮ್ 37 ಇರಬೇಕು. ಮತ್ತು ಸಾಮಾನ್ಯ ಉಷ್ಣಾಂಶ ಕಿಂತ 4-5 ಡಿಗ್ರಿ ಸೆಂಟಿಗ್ರೇಡ್ ಹೆಚ್ಚಿಗೆ ಇರ್ಬೇಕು ಅದಕ್ಕೆ. ಆದರೆ ನೀವು ಹಿಲ್ ಸ್ಟೇಷನ್ ತೊಂದ್ರೆ ಇನ್ನೂ ಕಡಿಮೆನೇ ಇರ್ತೈತೆ. ಅದು ಬೆಂಗಳೂರು ಒಂದು ಹಿಲ್ ಸ್ಟೇಷನ್. ಬೆಂಗಳೂರಲ್ಲಿ ಕೂಡ ಈಗೇನು ದಾಖಲಾಗಿದೆ ಸರ್ ಇದು ತಾಪಮಾನ, ಹಿಂದೇನು ಕೂಡ ಅಷ್ಟು ದಾಖಲಾಗಿತ್ತ ಸರ್? ಅದು ದಾಖಲಾಗಿತ್ತು. ಈಗ 35 ಡಿಗ್ರಿ ಸೆಂಟಿಗ್ರೇಡ್ ಇತ್ತು. ಬೆಂಗಳೂರಿನಲ್ಲಿ ಎಲ್ಲ ಅಷ್ಟು ಉಷ್ಣಾಂಶ ಇನ್ನೂ ಏರಿಕೆ ಆಗಿಲ್ಲ. ಮುಂದಿನ ಒಂದು ವಾರದಾಗ ಹೆಚ್ಚಿಗೆ ಆಗೋ ಸಾಧ್ಯತೆ ಇವಾಗ.
ಓಕೆ. ಸಾರ್ವಜನಿಕರು ಈಗ ಅಂದ್ರೆ ಮುಂದಿನ ಒಂದು ವಾರದಲ್ಲಿ ಸಾರ್ವಜನಿಕರು ಏನೆಲ್ಲ ಸಾರ್ವಜನಿಕರಿಗೆ ಏನ್ ನೀವು ಮುನ್ನೆಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀರಾ ಸರ್? ಸಾರ್ವಜನಿಕರು ಸಾಧ್ಯದ ಮಟ್ಟಿಗೆ ಮಧ್ಯಾಹ್ನ 11ರಿಂದ 3 ಗಂಟೆ ತನಕ ಹೊರಗಡೆ ಅಡ್ಡಾಡೋದನ್ನು ಅಥವಾ ಶ್ರಮದಾಯಕ ಕೆಲಸವನ್ನು ಕಡಿಮೆ ಮಾಡೋದನ್ನು ಮಾಡ್ಕೋಬಹುದು. ಅದನ್ನ ಶಿಫ್ಟ್ ಮಾಡ್ಕೋಬಹುದು ಮುಂಜಾನೆ ಮತ್ತು ಸಾಯಂಕಾಲ. ಎರಡನೇದಾಗಿ ನಾವು ಆಗಾಗ ಸಾಕಷ್ಟು ನೀರನ್ನು ಕುಡಿತಾ ಇರಬೇಕು ಮತ್ತು ಮಜ್ಜಿಗೆ, ನಿಂಬೆ ಪಾನಕ, ಈ ರೀತಿ ಎಳನೀರು ಇಂಥವನ್ನು ಕುಡಿಯಬೇಕು ಮತ್ತು ಸಾಫ್ಟ್ ಡ್ರಿಂಕ್ಸು, ಟೀ, ಕಾಫಿಯನ್ನು ಪೂರಾ ಕಡಿಮೆ ಮಾಡೋದು ಒಳ್ಳೆಯದು. ಹೊರಗಡೆ ಹೋಗ್ಬೇಕಾಯ್ತು ಅಂದ್ರೆ ನೀವು ಕೊಡೆ ಹಿಡ್ಕೊಂಡು ಹೋಗೋದು ಹಿಂಗೆಲ್ಲ ಮಾಡೋದ್ರಿಂದ ಮತ್ತು ಸಾಕಷ್ಟು ಕಾಯಿಪಲ್ಯ ಮತ್ತು ಹಣ್ಣುಗಳನ್ನು ತಿನ್ನುವುದರಿಂದ ನೀವು ಒಂದು ಈ ಬಿಸಿಯನ್ನು ನಿಭಾಯಿಸಬಹುದು. ಈ ಸಾಮಾನ್ಯ ಬೇಸಿಗೆ ರಜೆ ಇರುವಂತ ಹಿನ್ನೆಲೆಯಲ್ಲಿ ಸರ್, ಸಮ್ಮರ್ ಹಾಲಿಡೇಸ್, ಬೇಸಿಗೆ ರಜಾ, ಮಕ್ಕಳೆಲ್ಲವೂ ಕೂಡ ಶಾಲಾ ಮಕ್ಕಳು ಮತ್ತು ಮಕ್ಕಳೆಲ್ಲರೂ ಕೂಡ ಈಗ ಹೆಚ್ಚಾಗಿ ಹೊರಗಡೆ ಆಟ ಆಡುವಂಥದ್ದು. ಅವರು ಈ ಮುಂದಿನ ಒಂದು ವಾರ ಪೋಷಕರು ಈ ನಿಟ್ಟಿನಲ್ಲಿ ಮುಂಜಾಗ್ರತೆ ವಹಿಸ್ಬೇಕನ್ಸುತ್ತಲ್ವಾ ಸರ್? ಹೌದು, ಮುಂಜಾಗ್ರತೆ ವಹಿಸಬೇಕು. ಅಟ್ಲೀಸ್ಟ್ ಒಂದು 12ರಿಂದ 3 ಗಂಟೆ ತನಕ ಸ್ವಲ್ಪ ಒಂದ್ 2-3 ತಾಸರ ಸ್ವಲ್ಪ ಕಡಿಮೆ ಮಾಡ್ಬೇಕು. ಸ್ವಲ್ಪ ಹೊತ್ತಾದ್ರೆ ಏನಾಗಲ್ಲ. ದೀರ್ಘಾವಧಿ ಒಳಗೆ ನೀವು ಜಾಸ್ತಿ ಆಟ ಆಡೋದಾಗಲಿ, ಅದು ಶ್ರಮದಾಯಕ ಕೆಲಸ ಮಾಡೋದಾಗಲಿ, ಇದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅದು ಹೀಟ್ ವೇವ್ಸ್ ಅಥವಾ ಸಮ್ಮರ್ ಅತಿ ತಾಪಮಾನದ ಚರ್ಮದ ಮೇಲೆಲ್ಲ ಸಿಕ್ಕಾಪಟ್ಟೆ ದುಷ್ಪರಿಣಾಮ ಬೀರುತ್ತಲ್ವಾ ಸರ್? ಬೀಳುತ್ತೆ ಚರ್ಮದ ಮೇಲೆ. ಫಸ್ಟ್ಗಿನ ಚರ್ಮದ ಮೇಲೆ ಹೀಟ್ ಸ್ಟ್ರೋಕ್ನ ಆಗ್ಬಹುದು. ಮಧ್ಯಾಹ್ನದಾಗ ಸಾಧ್ಯ ಮಟ್ಟಿಗೆ ಕಡಿಮೆ ಮಾಡ್ಕೋಬಹುದು. ಅದು ಅವ್ರವ್ರ ಆರೋಗ್ಯದ ಮೇಲೂ ಹೋಗುತ್ತೆ. ಹೌದು 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 ಸರ್. ಈಗ ಬೇಸಿಗೆ ಅಂದ್ರೆ ಈಗ ಈ ಬಾರಿ ಮಾನ್ಸೂನ್ ಅನ್ನ ಯಾವ ರೀತಿ ನಿರೀಕ್ಷೆ ಮಾಡ್ತಾ ಇದೆ ಸರ್? ಏನಾದ್ರು ಕೂಡ ಪ್ರೆಡಿಕ್ಷನ್ ಮಾಡಬಹುದಾ ಅಥವಾ ಟೂ ಅರ್ಲಿ ಆಗುತ್ತೆ ಸರ್? ಕರ್ನಾಟಕದಲ್ಲಿ ಮಾನ್ಸೂನ್ ಸುಮಾರು ಜೂನ್ 5ನೇ ತಾರೀಕಿಗೆ ಪ್ರತಿ ವರ್ಷ ಬರುತ್ತೆ. ಈ ವರ್ಷನೂ ಅದೇ ತಾರೀಕಿಗೆ ಹೆಚ್ಚು ಕಡಿಮೆ ಬರ್ತಿರ್ತೈತಿ. ಆದ್ರ ಈ ವರ್ಷ ಎಲ್ಲಿನೋ ಕಂಡೀಷನ್ ಇರುವುದರಿಂದ ಸ್ವಲ್ಪ ಪರ್ಸೆಂಟೇಜ್ ಮಳೆ ಕಡಿಮೆ ಆಗ್ಬೋದು ಮತ್ತು ಕೆಲವೊಂದು ಜಿಲ್ಲೆಯಲ್ಲಿ ನಾರ್ಮಲ್ ಆಗಿ ಆಗ್ಬಹುದು ಅಷ್ಟೇ. ಈ ಕಳೆದ ವರ್ಷ ಮಳೆ ಆಧಾರದ ಮೇಲೆ ಸರ್, ಈಗ ಕಳೆದ ವರ್ಷ ಬಂದಂತ ಮಳೆ ಮತ್ತೆ ಕೆರೆ ಕುಂಟೆಗಳು ತುಂಬಿರುವಂತಹದ್ದು, ನೀರಿನಂಶ, ಅದರ ಆಧಾರದ ಮೇಲೆ ಈಗ ಬಿಸಿ ಮತ್ತು ಬಿಸಿ ತಾಪಮಾನ ನಿರ್ಧಾರ ಆಗುತ್ತಾ ಅಥವಾ ಅದ್ರ ಮೇಲೆ ಪರಿಣಾಮ ಬೀರುತ್ತಾ ಸರ್? ಇನ್ನೇನು ಕೇಳ್ರಿ ಸರ್. ಈಗ ಕಳೆದ ವರ್ಷ ಮಳೆ ಬಿದ್ದಿರುವಂತ ಆಧಾರ, ಕೆರೆ ಕುಂಟೆಗಳು ತುಂಬಿರುವಂತದ್ದು, ನೀರಿನಂಶ ಇರುವಂತದ್ದು, ಇವೆಲ್ಲವನ್ನ ಆಧಾರದ ಮೇಲೆ ಈಗಿನ ಬಿಸಿಲಿನ ತಾಪ ನಿರ್ಧಾರ ಆಗುತ್ತಾ ಅಥವಾ ಆ ರೀತಿ ಅದ್ರ ಮೇಲೆ ಪರಿಣಾಮ ಬೀರುತ್ತಾ ಸರ್? ಹೌದು, ಜಾಸ್ತಿ ನೀರು ಎಲ್ಲೆಲ್ಲಿ ನೀವು ಶೇಖರಿಸ್ತೀರಿ ಅಲ್ಲೇ ಅಷ್ಟೊಂದು ಉಷ್ಣಾಂಶ ಏರಿಕೆ ಆಗಲ್ಲ. ಭೂಮಿ ಮೊದಲ ಒಣಗಿ ಬಿಡ್ತೆ ಅಂದ್ರೆ ಜಾಸ್ತಿ ಉಷ್ಣತೆ ಜಾಸ್ತಿ ಏರಿಕೆ ಆಗುತ್ತೆ. ಅದು ಮಣ್ಣಿನ ತೇವಾಂಶದ ಮೇಲೂ ಅವಲಂಬನೆ ಇರ್ತೈತಿ ಮತ್ತು ಮಣ್ಣು ಯಾವ ರೀತಿ ಇರ್ತೈತಿ ಅದ್ರ ಮೇಲೆ ಹೋಗುತ್ತೆ. ಜಾಸ್ತಿ ಉಸುಕಿತ್ತಂದ್ರ ಉಷ್ಣಾಂಶ ಏರಿಕೆನೂ ಜಾಸ್ತಿ ಆಗುತ್ತೆ. ಜಾಸ್ತಿ ಗಿಡ ಮರ ಇತ್ತಂದ್ರ ಅಷ್ಟೊಂದು ಉಷ್ಣಾಂಶ ಏರಿಕೆ ಆಗಲ್ಲ. ಹೌದು. ಕಳೆದ ವರ್ಷಕ್ಕೂ ಮತ್ತೆ ಈ ವರ್ಷಕ್ಕೂ ನೀವು ಹೋಲಿಕೆ ಮಾಡೋದಾದ್ರೆ ಅಥವಾ ಡಿಫ್ರೆನ್ಸ್ ನೋಡೋದಾದ್ರೆ ಯಾವ ರೀತಿ ಇದೆ ಅಂತ ವಿಮರ್ಶೆ ಮಾಡ್ಬೋದು ಸರ್? ಈ ವರ್ಷ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಕಡಿಮೆ ಆಗ್ಬೋದು ಅಂತ ಬಹಳ ಎಲ್ಲ ಮಾಡಲ್ಸ್ ತೋರಿಸ್ತಾ ಇದಾವೆ. ಇದು ಸಿ ಎಸ್ ಪಾಟೀಲ್ ಅವರ ಹೇಳಿಕೆ. ಮುಂದಿನ 1 ವಾರಗಳ ಕಾಲ ಬಿಸಿಲಿನ ತಾಪಮಾನ, ಹೀಟ್ ವೇವ್ ಇದೆಯಲ್ಲ, ಅದು ಜಾಸ್ತಿ ಆಗಲಿದೆ. ಅದು ವಿಶೇಷವಾಗಿ ಉತ್ತರ ಕರ್ನಾಟಕನ ಕಲಬುರಗಿ, ಬೀದರ್, ಯಾದಗಿರಿ ಸೇರಿದಂತೆ ಆ ಭಾಗದಲ್ಲಿ ಒಂದಷ್ಟು ಜಿಲ್ಲೆಗಳಲ್ಲಿ ಬಿಸಿಲಿನ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ದಾಟುವಂತಹ ಸಾಧ್ಯತೆ ಇರುವಂಥದ್ದು. ಈ ನಿಟ್ಟಿನಲ್ಲಿ ಮಧ್ಯಾಹ್ನದ ವೇಳೆ ಯಾರೂ ಕೂಡ ಹೊರಗಡೆ ಹೆಚ್ಚಾಗಿ ಓಡಾಡಬಾರದು ಅನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.